ನನಗೆ ಗೊತ್ತಾಗಿತ್ತು. ಇಲ್ಲಿ ಶಾಜಿಲ್ ಅವರ ಆಟಗಾರಿಕೆಯನ್ನು ನೋಡಿ ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಕೂಡ ಮಂಗಳೂರಿನ ಪ್ರತಿಷ್ಠಿತ ತಂಡ ಈತನನ್ನು ಕರೆಸಿಕೊಂಡ್ರೆ ಆ ತಂಡಕ್ಕೆ ಉತ್ತಮ, ಅಲ್ಲದಿದ್ರೆ ಶಾಜಿಲ್ ಅವರಿಗೆ ಅದು ಖಂಡಿತವಾಗಿ ಕೂಡ ಅವಕಾಶ ಅಂತೂ ಹುಡುಕಿಕೊಂಡು ಬರಬಹುದು ಖಂಡಿತವಾಗಿಯೂ ಕೂಡ. ಕಾರಣ ಆತನ ಆಟಗಾರಿಕೆಯ ಶೈಲಿ, ಕೊಡುವಂತ ಇನ್ನಿಂಗ್ಸ್, ಕೊಡುವಂತ ಆ ಒಂದು ರೀತಿಯಲ್ಲಿನ ದಂಡುಗಾರಿಕೆ. ಎಸ್, ಟೈಮ್ ಔಟ್ ಅಂಡ್ ಒನ್ ಫೀಲ್ಡರ್ ಶುಡ್ ಕಮ್ ಇನ್ಸೈಡ್ ದಿ ಸರ್ಕಲ್. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 2 ಓಟ ಬೇಕಾಗಿದೆ. ಒಂದು ಕ್ಷೇತ್ರಪಾಲಕ 30 ಗಜಗಳ ಒಳಗಡೆ ಬರಬೇಕಾಗಿದೆ. ನಿಗದಿತ ಸಮಯ ಮುಕ್ತಾಯವಾಗಿದೆ. ನೂತನ ದಾಂಡಿಗನಾಗಿ ಮಲ್ಲೂರು ಪರಿಸರಕ್ಕೆ ಕೀರ್ತಿ ತಂದಂತ ಆಟಗಾರ ರಿಯಾಸ್ ಮಲ್ಲೂರು ಅವರ ಆಗಮನವಾಗ್ತಾ ಇದೆ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 2 ಓಟ ಬೇಕಾಗಿದೆ. ಒಂದು ಚೆಂಡು ಚುಕ್ಕಿಯಾಗಬಹುದು. ಅಪ್ಪಿ ದಾಳಿಗಾರಿಕೆ ಭಾಗದ ಈ ಚೆಂಡು ಚುಕ್ಕಿಯಾಗಿದೆ, ಅದರಲ್ಲಿ ಪಂದ್ಯ ಮತ್ತೆ ರೋಚಕ ಹಂತಕ್ಕೆ ಸಾಕ್ಷಿಯಾಗಲಿಕ್ಕಿದೆ. ಓವರಿನ 4ನೇ ಚೆಂಡು, 3ನೇ ಚೆಂಡು ಸೊಗಸಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ರಕ್ಷಣಾತ್ಮಕ ಆಟಕ್ಕೆ ಮೊರೆಯ ನೀಡುವಾಗ ವಿಕೆಟ್ಗಳ ಮಧ್ಯೆ ಒಂಟಿ ಓಟಗಳು ಬರುವಾಗ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸಿದ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 41. 3 ಚೆಂಡು ಬಾಕಿ ಇದೆ. 1 ಓಟ ವಿಜಯಕ್ಕಾಗಿ ಬೇಕಾಗಿದೆ. ನೌಫಲ್ ಆಡುವ ತುದಿಯಲ್ಲಿ ಕೊನೆಯವರೆಗೂ ಮೈದಾನಕ್ಕೆ ಅಂಟಿಕೊಂಡು ಆಡುವಂತ ಆಟಗಾರ. ಅತ್ಯುತ್ತಮ ಕ್ರಿಕೆಟ್ಗೆ ನೌಫಲ್. ಅಪೀಸ್ ನೆಲಮಟ್ಟದ ದಾಳಿಯನ್ನು ಮಾಡಿದ್ರು. ವಿಕೆಟ್ಗಳ ಮಧ್ಯೆ ಇಲ್ಲಿ ಸೊಗಸಾಗಿರತಕ್ಕಂಥ ಕ್ಯಾಚ್ ಇದು, ಅದ್ಭುತ ಶೈಲಿಯ ಕ್ಯಾಚ್ ಇದು. ಇಂಥ ರೀತಿಯ ಕ್ಷೇತ್ರ ರಕ್ಷಣೆಗಾಗಿ ಕಾಯ್ತಿತ್ತು. ಇಲ್ಲಿ ವಿಕೆಟ್ಗಳನ್ನು ಬಳಸುವಾಗ ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ. 2 ಚೆಂಡು 1 ಓಟ ವಿಜಯಕ್ಕಾಗಿ. ಎಡವಿದ್ದಲ್ಲಿ, ಸೋತಿದ್ದಲ್ಲಿ, ಪಂದ್ಯ ಕೈ ಬಿಟ್ಟಿದ್ದಲ್ಲಿ ಮಾತನಾಡಲೇಬೇಕು. ಸಮಯ 1 ಗಂಟೆಯಾಗಿದೆ. ಕಾರಣ ಮಲಗಲಿಕ್ಕಿಲ್ಲ. ನಿಮ್ಮ ಕೈಯಲ್ಲಿದ್ದಂತಹ ಪಂದ್ಯವನ್ನ ಕ್ಷೇತ್ರಪಾಲಕರು ಮಾಡಿದಂತಹ ತಪ್ಪುಗಳು, ದಾಳಿಗಾರರು ಮಾಡಿದಂತಹ ತಪ್ಪುಗಳು. 3 ಚೆಂಡುಗಳ ಮುಂದೆ 1 ಓಟ ಬೇಕಾಗಿತ್ತು. ಇಲ್ಲಿ 2 ಚೆಂಡುಗಳು ಬಾಕಿ ಇದೆ, 1 ಬೇಕಾಗಿದೆ. ನನಗಂತೂ ಹೇಳಲಿಕ್ಕಿದೆ, ಕಾರಣ ಪಂದ್ಯ ರೋಚಕ ಹಂತಕ್ಕೆ ಸಾಕ್ಷಿಯಾಗಬೇಕಿದ್ರೆ ಈ ಚೆಂಡು ಚುಕ್ಕಿಯಾಗಿಸಲೇಬೇಕು. ನೂತನ ದಾಂಡಿಗನ ಅಂಕಣವನ್ನ ಪ್ರವೇಶಿಸಿದರೆ ಮಲ್ಲೂರು ಪರಿಸರದಲ್ಲಿ 6 ಬಾರಿ MPL ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ ತಂಡವಾಗಿದ್ದು ಸ್ಮೈಲ್ ಬಾಯ್ಸ್ ಮಲ್ಲೂರು ತಂಡ. ನೂತನ ದಾಂಡಿಗನ ಅಂಕಣವನ್ನ ಪ್ರವೇಶಿಸಿದರೆ ಹನ್ಸಾರ್ ಅಂಕಣವನ್ನ ಪ್ರವೇಶಿಸಿದರು. 2 ಚೆಂಡುಗಳು ಬಾಕಿ, 1 ಬೇಕಾಗಿದೆ ವಿಜಯಕ್ಕಾಗಿ. 2-1 ಎಂಬ ಈಕ್ವೇಶನ್. ಕೋಣೆಯ 2 ಚೆಂಡುಗಳು ಬಾಕಿ ಇದೆ ಪ್ರೇಕ್ಷಕರೇ. 1 ಬೇಕಾಗಿದೆ ವಿಜಯಕ್ಕಾಗಿ. 5ನೆಯ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಒಂದಾದರೆ ಚುಕ್ಕಿ, ಇಲ್ಲದಿದ್ದರೆ ವಿಕೆಟ್. ಆ ಆಟಗಾರನನ್ನ ಪೆವಿಲಿಯನ್ ಗಟ್ಟಲೇಬೇಕು. ಆ ನೌಫಲ್ ಅದೇ ರೀತಿಯಲ್ಲಿ ಶಾಜಿಲ್ ಅವರ ನಿರ್ಗಮನದ ಬಳಿಕ ನೂತನ ದಾಂಡಿಗರ ಆಗಮನ. ಚೆಂಡು ಯಾವ ರೀತಿಯಲ್ಲಿದೆ ಎಂದು ಪರೀಕ್ಷಿಸಿ ನೋಡುವಂತ ಸಮಯ ಇದಲ್ಲ. 2-1 ಎಂಬ ಈಕ್ವೇಶನ್. 5ನೆಯ ಚೆಂಡು ಬರುತ್ತಾ ಇದೆ. ದಂಡಿಸಿದ್ರು, ರನ್ ಔಟ್. ವಾಟ್ ಅ ಮ್ಯಾಚ್. ಮಜೀದ್ ಅವರೇ, ನಿಮ್ಮ ವೀಕ್ಷಕರಣೆಯ ಮುಂದಿನ ದಿನಗಳಲ್ಲಿ ಈ ಮಲ್ಲೂರಿನ ಪಂದ್ಯಾಟವನ್ನ ಹೇಳಬಹುದು. ಕಾರಣ ಈವರೆಗೆ ಅಡ್ಡೂರಿನ ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಟವನ್ನ, ಆ ಬೆಂಗ್ರೆ ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಟವನ್ನ, ಕೃಷ್ಣಾಪುರ ಮೈದಾನದಲ್ಲಿ ಸಾಗಿ ಬಂದ ಪಂದ್ಯಾಟವನ್ನು ಹೇಳ್ತಾ ಇದ್ದೀರಿ. ಮುಂದಿನ ಪಂದ್ಯಾಕೂಟದಲ್ಲಿ ಮಲ್ಲೂರಿನಲ್ಲಿ ಈ ರೀತಿಯಲ್ಲಿತ್ತು. 3ರ ಮುಂದೆ 1 ಬೇಕಾಗಿತ್ತು. ಇಲ್ಲಿಗೆ ಬರುತ್ತಾ ಇದೆ 1-1. ನಿಮ್ಮ ನೆನಪಿನಂಗಳಕ್ಕೆ ತರ್ತಾ ಇದ್ದೇನೆ. ಕ್ರಿಕೆಟ್ ಕಾಸಿ ಉರುವ ಮೈದಾನ, UCG ಮೈದಾನ. ಕ್ರಿಕೆಟ್ ಕಾಸಿಯಲ್ಲಿ ನಡೆದಿದ್ದೇ ಬೇರೆ. 1 ಚೆಂಡು 3 ಚೆಂಡುಗಳ ಮುಂದೆ 1 ಓಟ ಬೇಕಾಗಿದ್ದು ಅಡ್ಡೂರು ಬುಲ್ಸ್ ವಿರುದ್ಧವಾಗಿ ಕೃಷ್ಣಾಪುರದ ಮಣ್ಣಿನ ಮಕ್ಕಳು KFC ಕೃಷ್ಣಾಪುರ ತಂಡ. ಮರೆಯಲಾಗದಂತಹ ಪಂದ್ಯ. 3 ಚೆಂಡುಗಳ ಮುಂದೆ 1 ಓಟ ಬೇಕಿದ್ದಾಗ ಪಂದ್ಯವನ್ನು ನಿಲ್ಲಿಸಿದಂತ ಕೀರ್ತಿ ಅಡ್ಡೂರು ಬುಲ್ಸ್ ತಂಡಕ್ಕಿತ್ತು. ಆ ಪಂದ್ಯ ಸಮಬಲದಲ್ಲಿ ಅಂತ್ಯಗೊಂಡಿತ್ತು. ಇಲ್ಲಿ 3 ಚೆಂಡು 1 ಬೇಕಾಗಿತ್ತು, 1 ಚೆಂಡು 1 ಬೇಕಾಗಿದೆ. 1 ನಿಮಿಷ ಪಂದ್ಯ. ಎರಡು ತಂಡದ ನಾಯಕರ ಗಮನಕ್ಕೆ ಸೂಪರ್ ಓವರ್ ಅನ್ನು ಆಡಿಸಲಾಗುವುದು. ಗಮನಿಸಿಕೊಳ್ಳಿ, ಪಂದ್ಯ ಸಮಬಲಗೊಂಡಿದ್ದೆ, ಆದಲ್ಲಿ ಸೂಪರ್ ಓವರ್ ಅನ್ನು ಆಡಿಸಲಾಗ್ತಾ ಇದೆ. ರಿಯಾಸ್ ಮಲ್ಲೂರು ಪರಿಸರದ ಅತ್ಯುತ್ತಮ ಆಟಗಾರ. ಅಪ್ಪಿ ಮ್ಯಾಚ್ ಕಣ್ಣ ಮಾಡಬಹುದೇ? ನಿಜಾರ ಬರೆ 1 ಚೆಂಡು ಬಾಕಿ ಇದೆ, 1 ಬೇಕಾಗಿದೆ. ಕೊನೆಯ ಚೆಂಡಿನವರೆಗೆ ಬರುತ್ತೆ ಎಂಬ ಮಾತನ್ನು ಹೇಳಿದೆ. ಇಲ್ಲಿ ಅಪ್ಪಿ ಇಂತಿಯಾಸ್ ಬೆಂಗರೆ ಆಗಬಹುದೇ? ಎಸ್, 1 ಚೆಂಡು ಬಾಕಿ, 1 ಓಟದ ಅವಶ್ಯಕತೆ. ಚೆಂಡನ್ನ ಕೈ ಚೆಲ್ತಾ ಇದ್ದಾರೆ. ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್, ವಾಟ್ ಅ ಮೂಮೆಂಟ್ ಇನ್ ದ ಗೇಮ್, ವಾಟ್ ಅ ಗೇಮ್ ಇನ್ ದ ಟೂರ್ನಮೆಂಟ್. ಪಂದ್ಯಾಟವನ್ನು ಕೈ ಚೆಲ್ತಾ ಇದ್ದಾರೆ ನೋಡಿ, ಗೆದ್ದುಕೊಳ್ತಾ ಇದೆ, ಸ್ಮೈಲ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸೂಪರ್ ಸ್ಟಾರ್ ದೆಮ್ಮಲೆ ತಂಡಕ್ಕೆ ಜೋರಾದ ಚಪ್ಪಾಳೆಯನ್ನು ತಟ್ಟುಬಿಡಿ. ಈ ರೀತಿಯಲ್ಲಿ ನಿರೀಕ್ಷಿಸಿರಲಿಲ್ಲ ನೋಡಿ. ಎಲ್ಲರೂ ಕೂಡ ಮೈದಾನದವರೆಗೆ ಬರಬೇಕು ದಯವಿಟ್ಟು.
ಯಾರು ಕೂಡ ಮೈದಾನದಲ್ಲಿ ಸೆಲೆಬ್ರೇಷನ್ ಮಾಡುವಂತಲ್ಲ, ದಯವಿಟ್ಟು ಎಲ್ಲರೂ ಕೂಡ ಮೈದಾನದಿಂದ ಹೊರಕ್ಕೆ ಬರಬೇಕಾಗಿ ವಿನಂತಿ. ನೀವು ಹೇಳಿದ್ದೀರಿ ಮಜೀದ್ ಅವರೇ, ಆರಂಭಿಕ ಪಂದ್ಯಾಟದಿಂದ ಮುನ್ನವೇ ಎರಡನೇ ಪಂದ್ಯಾಟ ಒಂದು ಇದೆ, ಅದು ಈ ಮೈದಾನದಲ್ಲಿ ಆಗುವಂತ ಅತ್ಯುತ್ತಮ ಪಂದ್ಯಾಟ, ಅದು ಈ ರೀತಿಯಲ್ಲಿ ಆಗುತ್ತೆ ಎಂಬುದು ಕನಸಲ್ಲೂ ಕೂಡ ನೆನೆಸಿರ್ಲಿಲ್ಲ ಮಜೀದ್ ಅವರೇ. ಕಾರಣ ಒಂದರ ಮುಂದೆ ಒಂದು, ಮೂರರ ಮುಂದೆ ಒಂದು ಬೇಕಾಗಿತ್ತು. ವಿಕೆಟ್ ಚುಕ್ಕಿಯ ಬಳಿಕ ಪ್ರಸ್ತುತ ಒಂದರ ಮುಂದೆ ಒಂದು ಬೇಕಾಗಿದ್ದಾಗ ಸಿಕ್ಕ ಅವಕಾಶ ಕೈಗೆ